58 ಕೋಟಿ ವೆಚ್ಚದ ತೊದಲಬಾಗಿ ಚಿಕ್ಕಲಕ್ಕಿ ಏತ ನೀರಾವರಿ ಪುನಃ ಪ್ರಾರಂಭಕ್ಕೆ ಆಗ್ರಹ. ಜಮಖಂಡಿ ತಾಲೂಕಿನಲ್ಲಿ ನೆನೆಗುದಿಗೆ ಬಿದ್ದ 58 ಕೋಟಿ ವೆಚ್ಚದ ತೊದಲಬಾಗಿ ಚಿಕ್ಕಲಕ್ಕಿ ಏತ ನೀರಾವರಿಯನ್ನು ಪುನಃ ಪ್ರಾರಂಭಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೃಷ್ಣಾ ತೀರ ಹೋರಾಟ ಸಮಿತಿ ಸಹಯೋಗದೊಂದಿಗೆ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ರೈತರು ಪ್ರಾರಂಭಿಸಿದ ಉಪವಾಸ ಸತ್ಯಾಗ್ರಹಕ್ಕೆ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಹಾಗೂ ಶಾಸಕರು ಪಾಲ್ಗೊಂಡಿದ್ದರು. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ಹಾಗೂ ಹೆಸ್ಕಾಂ ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ ಬಳಿಕ ಜೂನ್ ತಿಂಗಳಿನಲ್ಲಿ ಕಾಮಗಾರಿ ಪೂರ್ಣ ಮಾಡಿ ಏತ ನೀರಾವರಿಗೆ ನೀರು ಹರಿಸಲಾಗುವುದು ಎಂದು ಹೇಳಿದರು. ಸಣ್ಣ ನೀರಾವರಿ ಇಲಾಖೆ ಇಇಎಸ್ಎಸ್ ಕೊಳ್ಳಿ ಅವರು ಮಾತನಾಡಿ, ಜೂನ್ ತಿಂಗಳಿನಲ್ಲಿ ಕಾಮಗಾರಿ ಪೂರ್ಣ ಮಾಡಲಾಗುವುದು, ಉಪ ಸತ್ಯಾಗ್ರಹವನ್ನು ಕೈ ಬಿಡುವಂತೆ ಮನವಿ ಮಾಡಿದರು. ಪ್ರತಿಯಾಗಿ ರೈತರು ಕಾಮಗಾರಿ ಪೂರ್ಣವಾಗುವವರೆಗೂ ನಾವು ಸತ್ಯಾಗ್ರಹವನ್ನು ಮುಂದುವರೆಸುತ್ತೇವೆ ಎಂದರು. ರೈತರಾದ ಶರಣಪ್ಪ ಕರಜಗಿ, ದರೆಪ್ಪ ದಾನಗೊಂಡ, ಸುರೇಶ್ ಹಂಚಿನಾಳ್, ಮಲ್ಲಪ್ಪ ವಡಿಯರ್, ಶಿದ್ರಾ ಎಸ್ ಅನ್ಸಿದ್ದ, ಸದಾಶಿವ್ ಕಲೂತಿ, ರಮೇಶ್ ಕಾಂಬ್ಳೆ, ಅಪ್ಪ ಸಾಹೇಬ್ ಸೂರ್ಯವಂಶಿ, ತುಕಾರಾಮ್ ಮೊಳೀಕ್, ಜ್ಯೋತಿಬಾ ಚೌಹಾಣ್, ವಿಜಯ್ ಹೆಗ್ಗೋಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾನು ಸಿದ್ದರಾಯ ಶಿವಪ್ಪ ಸನ್ಸಿದ್ ತೊದಲ್ಬಾಗಿ ಅವಾಗ ರೈತ. ಜಮಖಂಡಿ ತಾಲೂಕಿನ ಚಿಕ್ಕಲ್ಕಿ, ತೊದಲ್ಬಾಗಿ, ಅರ್ಜುನಗಿ, ಜನವಾಡ ಇದು ಏತ ನೀರಾವರಿ ಕಾಮಗಾರಿ 2012-13 ಸಾಲಿನೊಳಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದ ಹೊತ್ನ್ಯಾಗ ಅಡಿಗಲ್ ಸಮಾರಂಭ ಮಾಡಿದ್ರು. ಇದನ್ನ ಅಡಿಗಲ್ ಸಮಾರಂಭ ಮಾಡಿದ ನಂತರ 6 ತಿಂಗಳ ಕೆಲಸ ಮಾಡಿದ್ರು. ಟೆಂಡರ್ ಆದ ನಂತರ 6 ತಿಂಗಳು ಕೆಲಸ ಮಾಡಿದ್ರು. 6 ತಿಂಗಳು ಆದ ನಂತರ ಹೊಳ್ಳಿ ಯೋಜನೆ ಬಂದ್ ಬಿತ್ತಿದ್ದು. ಬಂದ್ ಬಿದ್ದ ತಕ್ಷಣ 16 ತನಕ ಯಾವ ಕೆಲಸನೂ ಮಾಡಲಿಲ್ಲ ಯಾವ ಅಧಿಕಾರಿಗಳನ್ನು. 2016 ಬಂದ ನಾವು ರೈತರು ಒಟ್ಟರು ಸೇರಿ ಈ ಯೋಜನೆ ಸಂಬಂಧ ಹೋರಾಟ ಮಾಡಿದೆವು. ಹೋರಾಟ ಮಾಡಿದ ನಂತರ ನಾವು ಮಾಡಿಕೊಡ್ತೀವಿ, ಒಂದು 6 ತಿಂಗಳದಾಗ 1 ವರ್ಷದೊಳಗೆ ನಿಮ್ಗೆ ನೀರು ಹೋಗಿಸ್ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ರು ಅಧಿಕಾರಿಗಳು. ಅಲ್ಲಿಂದ ನಾವು ಹೋರಾಟ ಮಾಡ್ಕೋತಾನ ಇದೀವೋ, ಅಧಿಕಾರಿಗಳು ಏನು ಮಾಡತನ ಇಲ್ಲ. ಸುಮಾರು 48 ಕೋಟಿ ಇದ್ದಿದ್ದು ಹೋಗಿ 58 ಕೋಟಿ ಮಾಡಿದ್ರು. 58 ಕೋಟಿ ಇದ್ದಿದ್ದು ಹೋಗಿ ಮತ್ತೀಗ 5 ಕೋಟಿ ಮಾಡಿದ್ರು ಮಾನ್ಯ. ಆದ್ರೂ ಇನ್ನೂ ತನ ಯಾವ ಯೋಜನೆನೂ ಸಂಪೂರ್ಣವಾಗಿ ಯೋಜನೆ ಮುಗುದಿಲ್ಲ. ಅದರ ಸಲುವಾಗಿ ನಾವು ಮಾನ್ಯ 26/2/2026 ಧರಣಿ ಉಪವಾಸ ಸತ್ಯಾಗ್ರಹ ಚಿಕ್ಕಲ್ ಕ್ರಾಸ್ನ ಸ್ಟಾರ್ಟ್ ಮಾಡಿವು. ಆ ಯೋಜನೆ ಮುಗಿಯುವವರೆಗೂ ಕಂಟಿನ್ಯೂ ಹೋರಾಟ ಮಾಡ್ತೀವಿ. ನಾವು ಅಲ್ಲಿ ತನಕ ಬಿಡಂಗಿಲ್ಲ. ನಮಗೆ ಬರೋ ಜೂನಕ್ಕೆ ಕಂಟಿನ್ಯೂ ನೀರಾವರಿ ಆಗ್ಬೇಕಂತೇಳಿ ನಮ್ದು ಬೇಡಿಕೆ ಐತಿ. ಎಷ್ಟು ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಅಂದಾಜು ಇದಕ್ಕೆ? ಅಂದಾಜು ನಮ್ಗೆ ಅಷ್ಟೊಂದು ಲೆಕ್ಕಪತ್ರ ನಮ್ಗೆ ಹೇಳಿಲ್ಲ. ನಮ್ಮ ಅನಿಸಿಕೆ ಇನ್ನ 10 ಕೋಟಿ ದುಡ್ಡು ಮ್ಯಾಗ ಐತಿ ಇದಕ್ಕೆ. ಮತ್ತಾದ್ರೂ ಮಾನ್ಯ 4 ಕೋಟಿ ಚಿಲ್ಲರ್ ರೊಕ್ಕ ಕೊಟ್ಟಾರ. ಇದಕ್ಕೆ 4,80,00,000 ಕೊಟ್ಟಾರ. ಅಂದ್ರೆ ಈ ಕಾಮಗಾರಿ ಎಷ್ಟು ಕೋಟಿ ರೂಪಾಯಿ ಆಗಿರ್ಬೋದು? ಈ ಕಾಮಗಾರಿ ಈಗ ಇನ್ನೂ 10 ಕೋಟಿಗಿಂತ ಹೆಚ್ಚೈತ್ರಿ ದುಡ್ಡು ಇದಕ್ಕೆ ಕೆಲಸ ಮಾಡಕ್. ಆದ್ರ ಕಾಂಟ್ರಾಕ್ಟರು ಮತ್ತ ಅಧಿಕಾರಿಗಳು ಅಧಿಕಾರಿಗಳು ಸ್ಪಂದನೆ ಮಾಡಂಗಿಲ್ಲ. ಕಾಂಟ್ರಾಕ್ಟರ್ಗಳು ಹೇಳ್ತಾರು, ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಕ್ ಬರಂಗಿಲ್ಲ, ಅಧಿಕಾರಿಗಳು ಹೇಳ್ತಾರೆ. ಅವ್ರ ಮ್ಯಾಗ ಇವ್ರು ಹಾಕ್ತಾರೋ, ಇವ್ರ ಮ್ಯಾಗ ಅವ್ರು ಹಾಕ್ತಾರು. ಸುಮಾರು ಜನವಾರದಿಂದ ಬಿದಿರಿವರೆಗೆ ಎಲ್ಲಾ ರೈತರಿಗೆ ಮನವೊಲಿಸಿ ಕಂಬ ಹಾಕ್ಸ್ಲಾಕ್ ಹೇಳಿದ್ವು. ಒಟ್ಟು ಎಲ್ಲ ಕಾಮ್ ಫೈನಲ್ ಆಗೈತಿ. ಇನ್ನೊಂದು ಕೆಂಗಲ್ಗುತ್ತಿದಿಂದ ದೇವ್ರಗನ್ನೂರ್ವರೆಗೆ ಕೆಲಸ ಮಾಡುವಂತ ಬಾಕಿ ಐತಿ ಕಂಬ ನಿಂದಿಸೋದು. ಅಲ್ಲಿ ತನ ಏನೂ ಆಗಿಲ್ಲ. ನಾವು ಅಧಿಕಾರಿಗಳು ಏನ್ ಕೇಳಿದ್ರೆ ಏನ್ ಹೇಳ್ತಾರೋ, ಅಲ್ಲಿ ರೈತರ ಸಮಸ್ಯೆ ಮಾಡಾಕ್ತಾರ್ರಿ, ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಬರೇ ಸುಳ್ಳು ಹೇಳುದ್ರಾಗ ಬಂದಾರ ಹೊರತಾಗಿ ತಕ್ಷಣ ಯಾವ ಕೆಲಸ ಆಗಿಲ್ಲ. ಪಂಪ್ ಹೌಸ್ ದಿಂದ ಒಂದ್ 1/2 ಕಿಲೋಮೀಟರ್ ಕೆಲಸ ಉಳಿದೈತಿ ಪೈಪ್ಲೈನ್ದು. ಆ ರೈತರಿಗೆ ಹೋಗಿ ಅವ್ರ ಮನವೊಲಿಸಿ ಅವ್ರದ್ದು ಕೆಲಸ ಯಾವಾಗ ಬೆಳಿ ಹೋಗಿರ್ತೈತಿ ಆ ಟೈಮ್ದಾಗ ರೈತರು ಹಾಕೊಂಡ್ ಹೋಗಿರತ್ತ. ನಮ್ಗೆ ಸರಿಯಾಗಿ ಸಾಕಷ್ಟು ಸಲ ಫೋನ್ ಹಚ್ಚಾರ ಆ ರೈತರು. ನಾವು ಅಧಿಕಾರಿಗಳು ಹೇಳಿವು ಆ ಟೈಮ್ದಾಗ ಬರಂಗಿಲ್ಲ, ಯಾವ್ದು ಬೆಳಿ ಇರ್ತೈತಿ ಆ ಟೈಮ್ದಾಗ ಬರುದು. ಹಿಂಗ್ ಮಾಡ್ತಿರ್ತಾರ ಅಧಿಕಾರಿಗಳು. ಹಿಂಗ್ ಮಾಡೋದ್ರಿಂದ ಯೋಜನೆ ಒಳ್ಳೆ ಮ್ಯಾಗ ನಿಂತ್ಬಿಡತ್ತಿ ಯೋಜನೆ. ಅಲ್ಲಿ ತನ ನಾವು ಸಾಕಷ್ಟು ಸಲ ಹೋರಾಟ ಮಾಡಿವಿ. ಇದಕ್ಕೆ 19ರಾಗ ಮಾಡಿವು, 18ರಾಗೂ ಮಾಡಿವು. ಪ್ರತಿ ವರ್ಷಕ್ಕೆ ಕೇಳ್ಕೊತಾನ ಇದೀವಿ. 6 ತಿಂಗಳು 3 ತಿಂಗಳು ಕಂಟಿನ್ಯೂ. ಆದ್ರೂ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ತೋರ್ಸಾಕ್ತಾರೆ ಈ ಯೋಜನೆ ಸಲುವಾಗಿ. ಏನ್ ಹೇಳಿದ್ರಿಲ್ಲ, 2013ರಿಂದ ಏನು ಉದ್ಘಾಟನೆ ಪ್ರಾರಂಭ ಆಯ್ತು, ಅರ್ಧ ಕೆಲಸ ಮುಗಿದ ನಂತರ ಅರ್ಧ ಕೆಲಸ ಸಂಪೂರ್ಣ ಯೋಜನೆ ಎಲ್ಲ ಹಾಳಾಗಿ ಹೋಗೈತಿ. ಉಳಿದಿದ್ದೆಲ್ಲ ಇನ್ನು ಬರೀ ಕೇವಲ 20% ಕೆಲಸ ಮಾತ್ರ ಬಾಕಿ ಉಳಿದದ್ದು. ಅದಕ್ಕೆ 20% ಕೆಲಸ ಮುಗಿತಂದ್ರ ಇವತ್ತ ಸಾಕಷ್ಟು ರೈತರ 4,000 ಎಕರೆ ಜಮೀನ್ ನೀರ್ ಹಾಯುವಂತ ಯೋಜನೆ. ಉಳಿದ ಕೆಲಸ ಎಲ್ಲ ಯೋಜನೆ ಸಂಪೂರ್ಣ ಹಾಳಾಗಿ ಹೊಂಟೈತಿ. ಅದಕ್ಕೆ ಸರ್ಕಾರನ ಹೊಣೆಗಾರ. ಇನ್ನು 20% ಕೆಲಸ 1 ತಿಂಗಳೊಳಗೆ ಸಂಪೂರ್ಣ ಮುಗಿದು ಹೋಗ್ತೈತಿ. ಅದು ಮುಗಿಯುವವರೆಗೆ ನಾವು ಬಿಡಂಗಿಲ್ಲ. ನೀರ್ ಅದಕ್ಕೆ ಯಾರು ಹಿಂದೆ ಕಾಣದ ಕೈಗಳದಾರ ಅದನ್ನ ತೆಗಿಲಾರ್ದ ನಾವು ಬಿಡಂಗಿಲ್ಲ. ಅದಕ್ಕೆ ಬೆನ್ನ ಹತ್ತೀವಿ. ಅದು ಹಿಂದಿಲ್ಲ ತೆಗೆದು ತೋರಿಸ್ತೀವಿ. ಉದಯ್ ಹೊಸ್ಮನಿ, KMM ನ್ಯೂಸ್, ಜಮಖಂಡಿ. शुभ क्षण आले, क्षण प्रेमळ है, रेशमात गुंफून सोनेरी
BS Channabasappa and Sons, The Textile Mall, Tilakwadi, Belagavi.